ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಹೇಳಿರ್ತಕ್ಕಂಥದ್ದು ಅಂದರೆ ಗಂಡ ಹೆಂಡತಿ ಹೆಂಗಿರ್ತಾರೆ ಅನ್ನೋಂಥ ಸೀಕ್ವೆನ್ಸು ನಿಮ್ಮ ಸಿನಿಮಾದಲ್ಲೂ ಕೂಡ ಇದೆ. ಅವ್ರು ನಿಜ ಜೀವನದಲ್ಲೂ ಕೂಡ ಗಂಡ ಹೆಂಡತಿ ಆಗಿದ್ದಂಥವ್ರು. ಸೊ ಈ ಮನೆಯಲ್ಲಿ ವಾತಾವರಣದಲ್ಲಿ ಇರುವಂಥ ಸಂದರ್ಭದಲ್ಲಿ ಹೆಂಗೆ ನಡ್ಕೋತಾ ಇದ್ರು, ಹೆಂಗಿರ್ತಾ ಇದ್ರು, ಶೂಟಿಂಗಲ್ಲಿ ಅವರ ಆತ್ಮೀಯತೆ ಅನ್ಯೋನ್ಯತೆ ಹೆಂಗೆ ಕಂಡು ಬರ್ತಾ ಇತ್ತು? ಇಲ್ಲ ಸರ್, ನಾನು ಅದೇ ಆಗಲೇ ಹೇಳಿದ್ನಲ್ಲ, ತುಂಬ ಒಬ್ರಿಗೊಬ್ರು ಕೇರಿಂಗ್ ಆಗಿದ್ರು. ನಮ್ಮದೇನು ಅಂದರೆ ನಮ್ಮದು ಒಂದು ಸೀನ್ ಬರ್ತಿತ್ತು ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ನಡೆಯುವಂಥದ್ದು. ಆವಾಗ ಅವರು ಖುಷಿಯಾಗಿ ಬಂದು ಹೇಳೋರು, ಸರ್ ಇಲ್ಲ ನಾವು ಮನೇಲಿ ಹೆಂಗೆ ನಡ್ಕೊಳ್ತಿದ್ವಿ ಅಂದರೆ ನಾವು ಹೆಂಗಿರ್ತೀವಿ ಸ್ವಲ್ಪ ಹಂಗೆ ಇದೆ ಅಂತ ಎಲ್ಲ ಖುಷಿಯಾಗಿ ಬಂದು ಹೇಳ್ತಿದ್ರು ಅದೆಲ್ಲ. ಓಕೆ, ಈಗ ಯಾವತ್ತು ಮತ್ತೆ ಅವ್ರನ್ನ ಜೊತೆಯಾಗಿ ಸೆಟ್ಟಲ್ಲಿ ನೋಡುವಂಥ ಸಾಧ್ಯತೆಗಳಿದೆ. ಏನು ಸೀಕ್ವೆನ್ಸ್ ಬಾಕಿ ಇದೆ ಅಂತ? ಕ್ಲೈಮ್ಯಾಕ್ಸ್ ಪೋರ್ಷನ್ ಬಾಕಿ ಇದೆ, ಮತ್ತು ಒಂದು ಮಾಂಟೇಜ್ ಸಾಂಗ್ ಬಾಕಿ ಇದೆ, ಒಂದೆರಡು ಲವ್ ಸೀಕ್ವೆನ್ಸು ಬ್ಯಾಲೆನ್ಸ್ ಇದೆ. ಟೋಟಲ್ ಅವ್ರ ಕಾಂಬಿನೇಷನ್ ಒಂದು 4 ದಿನ ಇದೆ. ಅದು ಮುಗಿದ್ರೆ ಅವ್ರು ಕಂಪ್ಲೀಟಾಗಿ ಅವ್ರದ್ದು ಪೋರ್ಷನ್ಸ್ ಕಾಂಬಿನೇಷನ್ ಮುಗಿಯುತ್ತೆ. ಆಮೇಲೆ ಕ್ಲೈಮ್ಯಾಕ್ಸ್ ಒಂದು 4 ದಿನ ಇರುತ್ತೆ. ಈಗ ಅವರ ಜರ್ನಿ ಇಷ್ಟು ಹೇಗೆ ಸಾಗಿ ಬಂದಿದೆ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ನಡುವೆ ಈ ಘಟನೆ ನಂತರ ಈ ಸಿನಿಮಾ ಅವರದ್ದೇ ಆಗಿರ್ತಕ್ಕಂಥ ಅಭಿಮಾನಿ ಬಳಗಕ್ಕೆ ಹೆಂಗೆ? ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕನೆಕ್ಟ್ ಆಗ್ಬೋದು ಅಂತ ಆಗುತ್ತೆ ಸರ್. ಸಿನಿಮಾ ಅಂದರೆ ಅವ್ರ ಲೈಫ್ಗೂ ಮತ್ತು ನಮ್ಮ ಸಿನಿಮಾಗೂ ಸಂಬಂಧ ಇಲ್ಲ. ಬಟ್ ನಮ್ಮದು ಒಂದು ಬೇರೆ ಜಾನರು, ಸೈಕೋ ಥ್ರಿಲ್ಲರ್ ಅಂತ ಈಗ ಆಲ್ರೆಡಿ ಹೇಳಿದ್ದೀವಿ ನಾವು. ಅದರಲ್ಲಿ ಒಂದಷ್ಟು ಎಲ್ಲ ಎಲಿಮೆಂಟ್ಸು ಬರುತ್ತೆ. ಓಕೆ, ಈಗ ಫೈನಲಿ ಏನಂತಂದರೆ ಕ್ಯಾಂಡಿ ಕ್ರಶ್ ಅನ್ನೋಂಥದ್ದು ಒಂದು ಗೇಮಿಂಗ್ ಟೈಟ್ಲ್ ಆಗಿತ್ತು. ಬಟ್ ಅದನ್ನು ಬದಲಾಯಿಸುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳಾಗ್ತಿದೆ ಅನ್ನೋಂಥದ್ದು. ಏನು ನೇಮ್ ಚೇಂಜ್ ಮಾಡ್ತಾಯಿದ್ರಿ? ಯಾವ ನೇಮು ಸಿನಿಮಾಗೆ ಇಡ್ಬೋದು ಅನ್ನೋಂಥ ಟೈಟ್ಲ್ ಇಡ್ಬೋದು ಅಂತ? ಇಲ್ಲ, ಅದೇ ಈಗ ಕ್ಯಾಂಡಿ ಕ್ರಶ್ ಅನ್ನೋದು ನಮಗೆ ಸಿಗಲಿಲ್ಲ. ಅದು ಗೇಮಿಂಗ್ ಕಂಪ್ನಿಯಿಂದ ಅಬ್ಜೆಕ್ಷನ್ ಬಂದಿದೆ. ಸೊ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ವೀಕಲ್ಲಿ ನಾವು ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ ಸರ್. ಅದಕ್ಕೊಂದು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ತೀವಿ. ಫೈನಲಿ ನಿವೇದಿತಾ ಮತ್ತು ಚಂದನ್ ದೂರ ಆಗಿದ್ದಾರೆ, ಡಿವೋರ್ಸ್ ಆಗಿದ್ದಾರೆ. ಅನ್ಯೋನ್ಯವಾಗಿದ್ದಂತಹ ಜೋಡಿ ದಂಪತಿಗಳು. ಸೊ ಈಗ ಅವ್ರು ದೂರ ಆದ ನಂತರ ನಿಮ್ಮ ಸಿನಿಮಾದಲ್ಲಿ ಆ ದಂಪತಿಗಳ ಪಾತ್ರಗಳು ಇಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿ ಜನರಿಗೆ ಕನೆಕ್ಟ್ ಆಗ್ಬೋದಂತ? ಅದೇ ನಾವು ಇಷ್ಟು ದಿನ ಏನು ಅವ್ರನ್ನ ನೋಡಿದ್ರು, ಯಾವ ಥರ ಕಪಲ್ ಆಗಿದ್ರು ಅವರು, ಸೊ ಅದನ್ನೇ ನಾವು ನೋಡಿ ಖುಷಿ ಪಡ್ತಾರೆ ಅವರು. ಆ ಥರ ಇದೆ ಒಂದಷ್ಟು ಸೀಕ್ವೆನ್ಸ್. ಏನು ಮಾತಾಡಿದ್ರಿ ಸರ್ ಫೈನಲಿ ನಿವೇದಿತಾ? ಅದೇ ಸರ್, ಇಷ್ಟೇ. ಶೂಟಿಂಗ್ ಬರ್ತೀವಿ, ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ಳಿ, ನಾವು ಹೆಂಗೆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಹಂಗೆ ಮುಗಿಸ್ತೀವಿ, ಟೆನ್ಷನ್ ಆಗಬೇಡಿ ಅಂತ ಹೇಳಿದ್ರು. ಫೈನಲಿ ಏನು ಹೇಳ್ತೀವಿ? ಏನು ಹೇಳೋದು, ಆಗ್ಬೋದಾಯಿತು. ಮುಂದಿನ ದಿನಗಳಲ್ಲಿ ಮತ್ತೆ ಆದರೆ ಒಳ್ಳೆಯದು ಸರ್, ಆಗಬೇಕು ಅಂತಲೇ ನಾವು ಎಲ್ಲರೂ ಬಯಸೋದು, ಆಗಲಿ ಅಂತಲೇ ಆಶಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕ್ಯಾಂಡಿ ಕ್ರಶ್ ಸಿನಿಮಾದ ನಿರ್ದೇಶಕ ಪುನೀತ್ ಅವರ ಮಾತಾಗಿರ್ತಕ್ಕಂಥದ್ದು. ನಿವೇದಿತಾ ಮತ್ತು ಚಂದನ್ ಜೋಡಿಯಾಗಿ ನಡೆಸಿದಂತಹ ಒಂದು ಸಿನಿಮಾ ಇದು. ಸೊ ಇದಾದ ನಂತರ, ಈ ಘಟನೆ ನಂತರ ಕೂಡ ಮತ್ತೆ ಅವರು ಶೂಟಿಂಗಿಗೆ ಹಾಜರಾಗ್ತಾರೆ. ಸೊ ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತಹ ಮಾಹಿತಿನ ಹಂಚ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.